ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ರಿ ಇವತ್ತು ಸೇರ್ಕೊಂಡು ಬಿರಿಯಾನಿ ಮಾಡೋಣ, ತಿನ್ನೋಣ. ನಮ್ಮ ಗಿಡದಲ್ಲಿ ಇದೇ ಏಕೈಕ ಉಳಿದಿರೋಂಥ ಈ ಒಂದೇ ಒಂದು ಬಾಳೆದೆಲೆ. ಅದು ಇಷ್ಟು ದೊಡ್ಡದು ಒಂಚೂರು ಹರಿದಲೆ ಸಿಕ್ಕಿರೋಂಥದ್ದು ಇದೆ ಫಸ್ಟ್ ಟೈಮ್ ಅಲ್ವಾ. ಈ ಕಡೆ ತಿರ್ಗಿಸಿ ಟರ್ನ್ ಮಾಡು. ಓ ಮೈ ಗಾಡ್, ಒಂಚೂರು ಹರಿದ ಇಲ್ವಲ್ವಾ? ಸೂಪರ್ ಆಗೈತೆ. ಇನ್ನೊಂದು ಹಂಗೆ ಐತಾ? ಇವತ್ತು ನಾವು ಚಿಕನ್ ಮಾಡ್ತಾ ಇದ್ದೀವಿ. ಚಿಕನ್ಗೆ ಹಂಗೆಲ್ಲ ಹಾಕೊಂಬಾರ್ದು. ಚಿಕನ್ಗೋಸ್ಕರ ತಂದಿರುವಂಥ ಬಾಳೆದೆಲೆ. 4 ಜನ ಒಂದೇ ಎಲೆಯಲ್ಲಿ ಕುತ್ಕೊಂಡ್ಬಿಟ್ಟು ಹಂಗೆ ತಿನ್ಬಿಡ್ಬೋದು, ಎಲ್ಲಾನು ಹಾಕೊಂಡು. ಹಂಗಿದೆ. ಅರ್ದಿರ್ಲಿಲ್ಲ ಅಲ್ವಾ? ಅದಕ್ಕೆ ಬೇಲಿನಾದ್ರು ಕಟ್ಬೋದಿತ್ತು ಕಣ್ರಿ. ನಾವು ಬೇಲಿನಾದ್ರೂ ಕಟ್ಟೋಣ. ಯಾವಾಗ ಕಟ್ಟೋಣ? ಮಧ್ಯಾಹ್ನದ ಹೊತ್ತು ಫ್ರೀ ಮಾಡ್ಕೊಳ್ಳಿ. ಇವಾಗ ಬರ್ತೀರಲ್ಲ ಮಧ್ಯಾಹ್ನ, ಅವಾಗ ಒಂದು ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಣಂತೆ. ಇವತ್ತು ಬಿರಿಯಾನಿ ಮಾಡ್ತಾ ಇದ್ದೀನಿ. ಈರುಳ್ಳಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪುದೀನ, ಚಿಕನ್. ಇದು ಬಿರಿಯಾನಿಗೆ, ಇದು ಸಾಂಬಾರ್ಗೆ, ಇದು ಕುಕ್ಕರ್, ಇದು ಸ್ಟವ್ ಹೊತ್ತಿಸಿ ಬಿರಿಯಾನಿಗೆ ರೆಡಿ ಮಾಡ್ಕೊಳ್ಳೋದು ಅಷ್ಟೇ. ಸ್ಟಾರ್ಟ್ ಮಾಡೋಣ ಬನ್ನಿ. ಬಿರಿಯಾನಿ ಈ ಥರ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡೋವರೆಗೂ ನೀವು ಸಮಾಧಾನದಿಂದ ಕಾಯಬೇಕು, ಇಲ್ಲ ಅಂತಂದರೆ ಬಿರಿಯಾನಿ ಚೆನ್ನಾಗಾಗಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಬಾಡೋವರೆಗೂ ವೆಯ್ಟ್ ಮಾಡಲೇಬೇಕು, ಇಲ್ಲಾಂದರೆ ಬಿರಿಯಾನಿ ಚೆನ್ನಾಗಾಗಲ್ಲ. ಅದಾದಮೇಲೆ ಟೊಮೆಟೊ ಹಾಕಬೇಕು. ಟೊಮೆಟೊನೂ ಚೆನ್ನಾಗಿ ಬೇಯಲೇಬೇಕು, ಇಲ್ಲ ಅಂತಂದರೆ ಬಿರಿಯಾನಿ ಚೆನ್ನಾಗಾಗಲ್ಲ. ಆ್ಯಂಡ್ ನೀವು ಕೇಳ್ತಿರ್ಬೋದು, ಏನಕ್ಕಪ್ಪ ಇಷ್ಟೊಂದು ಎಣ್ಣೆ ಹಾಕಿದ್ದೀರಾ ಅಂತ ಹೇಳ್ಬಿಟ್ಟು. ಇದು ಬಿರಿಯಾನಿ ಕಣ್ರಿ, ಸ್ಪೆಷಲಿ ಮೇಡೆಡ್. ಯಾವಾಗಲಾದ್ರೂ ಒಂದು ದಿವಸ ಮಾಡೋದಲ್ವ, ಡೈಲಿ ಮಾಡಲ್ವಲ್ಲ, ಅದಕ್ಕೆ ಎಣ್ಣೆನ ಜಾಸ್ತಿ ಹಾಕಬೇಕು, ಇಲ್ಲಾಂದರೆ ಬಿರಿಯಾನಿ ಚೆನ್ನಾಗಾಗಲ್ಲ. ನೆಕ್ಸ್ಟು ಅರಿಶಿನ ಪುಡಿ ಹಾಕಬೇಕು. ಆಮೇಲೆ ಪುದೀನ ಸೊಪ್ಪು ಹಾಕಬೇಕು. ನನ್ನ ಹತ್ರ ಕೊತ್ತಂಬರಿ ಸೊಪ್ಪಿಲ್ಲ, ಕೊತ್ತಂಬರಿ ಸೊಪ್ಪು ನಾನು ಹಾಗಾಗಿ ಹಾಕಿಲ್ಲ. ಆದ್ರೂ ಕೊತ್ತಂಬರಿ ಸೊಪ್ಪು ಹಾಕಬೇಕು, ಇಲ್ಲಾಂದರೆ ಬಿರಿಯಾನಿ ಚೆನ್ನಾಗಾಗಲ್ಲ. ಸೊ ಚಿಕನ್ ಹಾಕಿದ್ದೀನಿ ನೋಡಿ. ಈ ಥರ ಎಣ್ಣೆ ಆಚೆಗೆ ಬರಬೇಕು, ಆವಾಗ ಬಿರಿಯಾನಿಗೆ ಮಸಾಲೆ ಚೆನ್ನಾಗಿ ಕೂಡತ್ತೆ ಅಂತ ಅರ್ಥ. ಈವಾಗಲೇ ಘಮ ಬರ್ತಾ ಇರಬೇಕು, ಆವಾಗ ನಿಮ್ಮ ಬಿರಿಯಾನಿ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಫೈನಲಿ ಅಕ್ಕಿ ಒಂದು ಹಾಕ್ಬಿಟ್ರೆ ಬಿರಿಯಾನಿ ಮುಗೀತು. ಇಷ್ಟೇ ಕಣ್ರಿ, ಸಿಂಪಲ್ ಬಿರಿಯಾನಿ. ಆ್ಯಂಡ್ ಈ ಪ್ರೊಸೀಜರ್ನೆಲ್ಲನೂ ಕರೆಕ್ಟಾಗಿ ನೀವು ಒಗ್ಗರಣೆನಲ್ಲಿ ಫ್ರೈ ಮಾಡ್ಕೊಳ್ಳಿಲ್ಲ ಅಂದರೆ ಗೊತ್ತಲ್ಲ, ಬಿರಿಯಾನಿ ಚೆನ್ನಾಗಾಗಲ್ಲ. ಸೊ ಫೈನಲಿ ನಮ್ಮ ಬಿರಿಯಾನಿ ರೆಡಿಯಾಗಿದೆ. ಇದ್ಯಾಕೆ ಹಿಂಗೆ ಕೆಂಪಗಿದೆ ಅಂತ ಅನ್ಕೊಂಡ್ರಾ? ಇದು ಹೈದರಾಬಾದಿ ಸ್ಟೈಲ್ ಬಿರಿಯಾನಿ, ಅದಕ್ಕೆ ಕೆಂಪಗಿದೆ. ಬಾಕಿ ಸ್ಟೈಲ್ ಬಿರಿಯಾನಿ ಇನ್ನೊಂದು ಯಾವುದೋ ಒಂದು ಆಂಧ್ರ ಸ್ಟೈಲ್ ಅನಿಸುತ್ತೆ. ಅದು ಆಂಧ್ರ ಹೈದರಾಬಾದ್ ಎರಡೂ ಒಂದೇನಾ ಗೊತ್ತಿಲ್ಲ ನನಗೆ. ಅದು ಗ್ರೀನ್ ಆಗಿರುತ್ತೆ. ಸೊ ನಮ್ಮದು ಕೆಂಪಗಿದೆ. ಇದಕ್ಕೆ ಬೇಕಿದ್ರೆ ನೀವು ಮೇಲ್ಗಡೆ ನಿಂಬೆಹಣ್ಣು ಹಾಕೋಬೋದು, ಆಪ್ಷನಲ್. ಬೇಕಿದ್ರೆ ನಿಮಗೆ ಹುಳಿ ಜಾಸ್ತಿ ಬೇಕು ಅಂತಂದರೆ ಹಾಕೋಬೋದು, ಚೆನ್ನಾಗಿರುತ್ತೆ. ಆ್ಯಂಡ್ ನಮ್ಮ ಬಿರಿಯಾನಿ ಇವಾಗ ಇದನ್ನೆಲ್ಲ ಪ್ರೊಸೀಜರ್ ಕರೆಕ್ಟಾಗಿ ಮಾಡಿ ಬಿರಿಯಾನಿ ತುಂಬ ಚೆನ್ನಾಗಾಗಿದೆ, ಗಮ್ ಅಂತ ಇದೆ. ಆಹಾ, ನಿಮಗೂ ಬಾಯಲ್ಲಿ ನೀರು ಬರ್ತಾ ಇದೆಯಾ? ನನಗಂತೂ ಬರ್ತಾ ಇದೆ. ಯಾವಾಗ ಬಿರಿಯಾನಿ ರೆಡಿಯಾಗುತ್ತೋ, ಯಾವಾಗ ತಿಂತೀನೋ ಅಂತ ಅನಿಸ್ತಾ ಇದೆ. ಸೊ ಇವತ್ತು ಸಂಡೇ ಸ್ಪೆಷಲ್ ಬಿರಿಯಾನಿ. ಆ್ಯಂಡ್ ನೆಕ್ಸ್ಟ್ ನಾವು ಮಾಡಬೇಕು ಸಾಂಬಾರ್ ಕೂಡ. ಒಂದ್ಸರಿ ಒಳಗಡೆ ಕೈ ಹಾಕಿ ತೋರಿಸ್ಬಿಡ್ತೀನಿ ನೋಡಿ. ಆಹಾ ಆಹಾ, ಇದು ಆ್ಯಕ್ಚುಲಿ ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಮಸ್ತಲ್ಲ? ಸೊ ನಮ್ಮ ಬಿರಿಯಾನಿ ಸೂಪರಾಗಿದೆ, ಘಮ ಮಾತ್ರ ಅಲ್ಟಿಮೇಟ್ ಆಗಿದೆ. ಬಿರಿಯಾನಿ ಈ ಥರ ಆಗಿದೆ. ಬಿರಿಯಾನಿ ರೆಡಿಯಾಗಿದೆ. ಇದು ದಮ್ ಬಿರಿಯಾನಿ ಅಲ್ಲ, ಮಾಮೂಲಿ ಹೈದರಾಬಾದಿ ಬಿರಿಯಾನಿ. ಸೊ ಬಿರಿಯಾನಿಗಿರಿಯನ್ನೆಲ್ಲ ತಿನ್ಕೊಂಬಿಟ್ಟು ಒಂದು ಮದುವೆ ಇತ್ತಪ್ಪ. ನಾವು ಬಿರಿಯಾನಿ ತಿನ್ಕೊಂಡು ಮದುವೆಗೆ ಹೋಗ್ತಾಯಿದ್ವಿ. ಬೆಳಗ್ಗೆನೆ ಬಿರಿಯಾನಿ ಮಾಡ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ತಿಂದು ಮದುವೆ ಮನೇಲಿ ಹೋಗಿ ಅದೇನು ತಿಂತೀವೋ ಗೊತ್ತಿಲ್ಲ, ಸೀರಿಯಸ್ಲಿ. ಏನಂತ ಮಾತಾಡ್ಕೊಂಡು ಹಿಂದೆ ತಿರುಗಿಬಿಟ್ಟು ನಾನು ಹಿಂದೆ ತಿರುಗ್ಬಿಟ್ಟು ಡ್ರೈವ್ ಮಾಡ್ಬೇಕಂತ. ಹಿಂದೆ ತಿರುಗಿ ಡ್ರೈವ್ ಮಾಡೋಕ್ಕೆ ಹೋದ್ರೆ ನಾನು ಮುಂದೆ ಕತೆ ಹೇಳು. ನಾನು ಹಿಂದೆ ಫಸ್ಟು ನಮ್ಮ ಹಾಸನದ ಹಿಮ್ಸ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಿದ್ದೆ ಆ್ಯಸ್ ಎ ಲ್ಯಾಬ್ ಅಸಿಸ್ಟೆಂಟಾಗಿ. ಸೊ ಅಲ್ಲಿ ನಮ್ಮ ಕೊಲೀಗ್ ಅವ್ರದ್ದೊಬ್ರದ್ದು ಮದುವೆ ಇದೆ. ಸೊ ಮದುವೆ ಕರೆದಿದ್ರು, ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಮಕ್ಕಳು 3 ಜನ ರೆಡಿ ಆಗಿಬಿಟ್ಟು ಮದುವೆಗೆ ಹೊರಟ್ವಿ.
ನಾನು ಆ್ಯಕ್ಚುಲಿ ಎಲ್ಲಿಗೆ ಹೊರಡುವಾಗಲೂ ಸ್ವಲ್ಪ ಲೇಟಾಗಿ ಹೊರಡ್ಬಿಡ್ತೀನಿ, ಇಲ್ಲಾಂತಂದರೆ ಆನ್ ಟೈಮು. ನನಗೆ ಜಾಸ್ತಿ ಹೊತ್ತು ಅಲ್ಲೇ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಅಂದರೆ ನನಗೊಂಚೂರೂ ಇಷ್ಟ ಆಗಲ್ಲ. ಹೋಗ್ಬಿಡ್ಬೇಕು, ಕೆಲಸ ಏನಿದೆ ಅದನ್ನು ಮುಗಿಸ್ಕೊಂಡ್ಬಿಡ್ಬೇಕು, ಸೀದಾ ತಪ್ಪಂತಾ ಇರಬೇಕು ಅಷ್ಟೇನೆ. ಅಲ್ಲಿ ಕೂತ್ಕೊಳ್ಳೋದು, ಇಲ್ಲಿ ನೋಡೋದು, ಅಲ್ಲಿ ನೋಡೋದು, ನನಗದೆಲ್ಲನೂ ಸ್ವಲ್ಪ ದೂರ. ಹಾಗಾಗಿ ಸ್ವಲ್ಪ ಆನ್ ಟೈಮಿಗೆ ನಮ್ಮ ಅಮ್ಮನ ಮನೆಗೆ ಹೋದ್ವಿ. ಅಮ್ಮನ ಮನೇಲಿ ಇನ್ನೂ ಸ್ವಲ್ಪ ರೆಡಿ ಆಗಿಬಿಟ್ಟು ಅಲ್ಲಿಂದ ಮದುವೆ ಮನೆಗೆ ಹೋದ್ವಿ. ಕೊಟ್ಬಿಡೋದು, ಮುಯ್ ಕೊಟ್ಟಿದ ತಕ್ಷಣ ಊಟ ಮಾಡ್ಕೊಂಡು ಹೆಣ್ಣು ಅಕ್ಷತ್ ಅಂತ ಹೇಳ್ಬಿಟ್ಟು, ನನಗಿಂತ ಚಿಕ್ಕವನಲ್ವಾ, ಅದಕ್ಕೆ ಹೋಗೋ ಬಾರೋ ಅಂತ ಕರಿತೀನಿ ನಾನು ಅಷ್ಟೇ. ಇವರೆಲ್ಲ ನಾನು ಇವ್ರ ಜೊತೆ ಕೆಲಸ ಮಾಡಿದ್ದು. ಸೊ ಹಾಗಾಗಿ ಅವ್ರ ಜೊತೆ ಎಲ್ಲರ ಜೊತೆನೂ ಒಂದು ವೀಡಿಯೋ, ಒಂದು ಫೋಟೋ ತೆಕ್ಕೊಳ್ಳೋಣ, ಮೆಮೊರೀಸ್ ಅಲ್ವಾ, ಯಾವಾಗಲೂ ಆ ಮೆಮೊರಿ ಯಾವಾಗಲೂ ಇರಲಿ ಅಂತ ಇದನ್ನು ನಾನು ಯೂಟ್ಯೂಬ್ಗೆ ಹಾಕ್ತಾಯಿದ್ದೀನಿ. ಯಾಕೆಂತಂದರೆ ತುಂಬ ಫೋನ್ ಫುಲ್ಲು ಸ್ಟೋರೇಜ್ ಆಗಿರುತ್ತೆ. ನಾನು ಇವನ್ನೆಲ್ಲನೂ ಫೋಟೋಸು ವೀಡಿಯೋಸ್ ಇಟ್ಕೊಂಡಿರೋದಕ್ಕಾಗಲ್ಲ. ಅಟ್ಲೀಸ್ಟ್ ಇದರಲ್ಲಾದರೂ ಇದ್ದರೆ, ವೀಡಿಯೋಸ್ಗಳಿದ್ರೆ ನೋಡ್ಕೊಂಡಿರ್ಬೋದು ಅನ್ನೋದು ಕಾರಣದಕ್ಕೆ. ಸೊ ನಾನು ಈ ಎಲ್ಲ ವೀಡಿಯೋಸು, ಈ ಎಲ್ಲ ಮೆಮೊರೀಸ್ನ ನಮ್ಮ ಯೂಟ್ಯೂಬ್ನಲ್ಲಿ ಶೇರ್ ಮಾಡ್ಕೊಂಡು, ಸೇವ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ನಾವು ಹೋಗಿದ್ದೆ ಲೇಟು ಅಂತ ಅಂದ್ಕೊಂಡ್ವಿ, ಆದರೆ ಇನ್ನೂ ರಿಸೆಪ್ಷನಿಗೆ ಕೂರಿಸಿರಲಿಲ್ಲ. ನಾನೇನು ಅಂದ್ಕೊಂಡೆ ಗೊತ್ತಾ, ರಿಸೆಪ್ಷನ್ ಕೂಡ ಸ್ವಲ್ಪ ಲೇಟಾಗಾಯಿತು. ಕೊನೆಗೆ ಲಾಸ್ಟಿಗೆ ಹುಡುಗ ನಮ್ಮ ಕೈಗೆ ಸಿಗದೇ ಇದ್ದಿದ್ದ ಕಾರಣ ನಾವೇ ಹುಡುಗನ ಹುಡ್ಕೊಂಡು ಹೋಗ್ಬಿಟ್ಟು ಮುಯ್ ಕೊಟ್ಟು ಮಾತಾಡಿಸ್ಕೊಂಡು ಅಪ್ಪ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳಿ ಸೀದಾ ಮನೆಗೆ ಬಂದ್ವಿ. ಮನೆಗೆ ಬಂದು ಒಂದು ರೀಲ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಅದಾದಮೇಲೆ ನಮ್ಮ ಮಕ್ಕಳು ಬೆಳಗ್ಗೆನೇ ತಂದಿದ್ರಲ್ಲ ಇಷ್ಟು ಉದ್ದ ಬಾಳೆದೆಲೆ, ಅದರಲ್ಲಿ ಒಂದು ASMR ಮಾಡ್ತೀವಿ, ಊಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆ ಬಾಳೆದೆಲೆನ ಹಾಕೊಂಡು ಕೂರೋದಕ್ಕೆ ಶುರು ಮಾಡಿದರು. ನೋಡಿ, ಬೇಡ ಕಣ್ರವ್ವ, ಇದರೆಲ್ಲ ತಿನ್ನೋದು ಬೇಡ ಅಂಥೇಳಿ ನಾನೇ ಎಬ್ಬಿಸ್ಬಿಟ್ಟೆ. ಸೊ ಫೈನಲಿ ಇದಾಗಿತ್ತು ನಮ್ಮ ಈ ಬಿರಿಯಾನಿ ಮತ್ತು ಮದುವೆ ವಿಡಿಯೋ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವೆಲ್ಲರೂ ನಂಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ನಿಮ್ಮೆಲ್ಲರಿಗೂ ನನ್ನ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.